ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನನ್ನ ಮನೆಗೋ ಇಲ್ಲ ನಾನು ಬೇರೆ ಕೇಳ್ತಾ ಇಲ್ಲ ಅದಲ್ವಾ. ಒಂದು ಪ್ರವಾಸಿ ತಾಣವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇನ್ನು ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದೇನಿದೆ ಸ್ವದೇಶ್ ದರ್ಶನ್ ಯೋಜನೆ, ಅದರಲ್ಲಿ ನಿರೀಕ್ಷೆಯಲ್ಲಿದ್ದೇವೆ. ಕೇಂದ್ರ ಸರ್ಕಾರ ಅಂತ ಇದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಅರ್ಥ ಅದು ಮತ್ತೆ ನೋಡು ಇಬ್ರು ಏನ್ ಮಾಡ್ತಾರೆ. ಮೊನ್ನೆ ಸಭಾಧ್ಯಕ್ಷ ನಾನು ಪ್ರವಾಸದ ಸಚಿವರನ್ನ ಬಯಸಿದ್ದೆ, ಆದ್ರೆ ನಮ್ಮ ಆರೋಗ್ಯ ಸಚಿವ ಉತ್ತರ ಕೊಡ್ತಾವ್ರೆ. ಬಟ್ ಒಪ್ಕೊಂತೀನಿ, ಬಟ್ ಉತ್ತರ ಸಿಕ್ಕಿದೆ ಸಭಾಧ್ಯಕ್ಷರೇ. ಇದೇ ಸದನದಲ್ಲಿ ನಾನು 5 ಬಾರಿ ಪ್ರಶ್ನೆ ಕೇಳಿದ್ದೀನಿ, 5 ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ. ನಂದು ಕರ್ನಾಟಕ, ಆಂಧ್ರ, ತಮಿಳುನಾಡು ಗಡಿಭಾಗ ಸೇರ್ತಕ್ಕಂಥ ನನ್ನ ಪ್ಲೇಸ್ ಅದು. ಪ್ರತಿ ವಾರ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಮೂಲ ಸೌಕರ್ಯ ಇದು ಮಾಡಿಕೊಡೋಕ್ಕೆ ನನಗೆ ಇದು ಮಾಡಿಕೊಡಿ, ಒಂದು ಅವಕಾಶ ಮಾಡಿಕೊಡಿ, ಒಂದು ಅನುದಾನ ಕೊಡಿ ಅಂತ ಇದೇ ಸದನದಲ್ಲಿ 5 ಬಾರಿ ಕೇಳಿದ್ದೀನಿ. ಇದಕ್ಕೆ ಸಮಗ್ರವಾದ ಉತ್ತರ ನನಗೆ ಸಿಗ್ತಾ ಇಲ್ಲ. ಈ ಬಾರಿ ಕೂಡ, ಕಳೆದ ಬಾರಿ ಕೂಡ 25-26 ಆಯವ್ಯಯದಲ್ಲಿ 50 ಕೋಟಿ ರೂಪಾಯಿಗಳು ನನ್ನ ಜಿಲ್ಲೆಗೆ ಕೊಟ್ಟಿಲ್ಲ, ಬೇರೆ ಜಿಲ್ಲೆಗೆ ಕೊಟ್ಟಿದ್ದಾರೆ. ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ತಾ ಇದ್ದೀನಿ, ನನ್ನ ಮನೆಗೋ ಇಲ್ಲ ನಾನು ಬೇರೆ ಕೇಳ್ತಾ ಇಲ್ಲ ಅದಲ್ವಾ. ಒಂದು ಪ್ರವಾಸಿ ತಾಣವನ್ನು ಇಂಪ್ರೂವ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಸೀತಾಮಹಾದೇವಿ ಅವಕಾಶ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ ಅದು. ಸಹಸ್ರಾರು ಸಂಖ್ಯೆಯಲ್ಲಿ ಪ್ರತಿ ವಾರ ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಸ್ಥಳ ಇದೆ, ಅದನ್ನು ಗುರುತಿಸಿ ಒಳ್ಳೆಯ ಒಂದು ಮಟ್ಟಕ್ಕೆ ತಗೊಂಡೋಗಿ ಅಂತ ತಮ್ಮ ಡಿಪಾರ್ಟ್ಮೆಂಟ್ಗೆ ಕೇಳ್ತಾ ಇದ್ದೀನಿ ನಾನು. ಸಭಾಧ್ಯಕ್ಷರೇ, ಈಗಾಗಲೇ ಅವ್ರು ಹೇಳಿದಂಗೆ 50 ಕೋಟಿ ರೂಪಾಯಿಗೆ 10 ಜಿಲ್ಲೆಗಳಲ್ಲಿ 10 ಯೋಜನೆಗೆ ಈಗ ಅದಕ್ಕೆ ಅನುಮೋದನೆ ಸಿಕ್ಕಾಗಿದೆ. ಅದು ಬೇರೆ ಯೋಜನೆಗಳು. ಇವ್ರ ಯೋಜನೆಗೆ ಮಾರ್ಚ್ 27ನೇ ತಾರೀಕು ಮಾರ್ಚ್ 2025ರಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇನ್ನೂ ಕೂಡ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅದೇನಿದೆ ಸ್ವದೇಶ್ ದರ್ಶನ್ ಯೋಜನೆ, ಅದರಲ್ಲಿ ನಿರೀಕ್ಷೆಯಲ್ಲಿದ್ದೇವೆ. ಅದು ಖಂಡಿತ ಬರ್ತದೆ. ಅದು ಬಂದಾಗ ನಿಮ್ಮ ಒಂದು ಯೋಜನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಡಾಕ್ಟರ್ ಮಂತರ್ಗೌಡ. ಸಭಾಧ್ಯಕ್ಷ ಒಂದು ವರ್ಷ ಕೇಳ್ತೀನಿ. ಪ್ರತಿ ವರ್ಷ ಕೂಡ ಪ್ರತಿ ಸದನದಲ್ಲಿ ಕೇಂದ್ರ ಸರ್ಕಾರ ಅಂತ ಇದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ ಅರ್ಥ ಅದು ಮತ್ತೆ ನೋಡು ಇಬ್ರು ಏನ್ ಮಾಡ್ತಾರೆ ಅಂತ ಹೇಳಿ ಗಮನ ಸೆಳೆದಿದೆ, ಉತ್ತರ ಕೊಟ್ಟಿದ್ದಾರೆ. ಈ ರಾಜ್ಯ ಸರ್ಕಾರ ಏನ್ ಮಾಡ್ತಾರೆ? ಯೋಜನೆ ಅದು ಒಂದು ಯೋಜನೆಯಲ್ಲಿ ಹೋಗಿದೆ, ಅದನ್ನು ಹೇಳಿದ್ದಾರೆ. ನಿಮ್ಗೆ ಬೇಕಾದಾಗೆ ಮಾಡ್ಲಿಕ್ಕೆ ಆಗ್ತದ?